ಕಾಂಗ್ರೆಸ್ ಪಕ್ಷ ಸುಳ್ಳಿನ ಪಕ್ಷ, ಸುಳ್ಳು ಅಂತ ಹೇಳಿದ್ರೆ ಕಾಂಗ್ರೆಸ್. ಈ ಹೇಳಿಕೆಯನ್ನು ಕೊಟ್ಟಿರೋದು ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ. ಕಳೆದ ಬಾರಿಗಿಂತ ಕಾಂಗ್ರೆಸ್ಗೆ ಕಡಿಮೆ ಸೀಟುಗಳು ಈ ಬಾರಿ ಬರುತ್ತೆ. ಸುಳ್ಳು ಅಂದ್ರೆ ಕಾಂಗ್ರೆಸ್, ಕಾಂಗ್ರೆಸ್ ಅಂದ್ರೇನೆ ಸುಳ್ಳು. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಿರುವಂತಹ ಹೇಳಿಕೆ. ರಾಜ್ಯದಲ್ಲಿ ಒಂದೇ ಒಂದು ಸ್ಥಾನ ಕಾಂಗ್ರೆಸ್ ಗೆಲ್ಲೋದಿಲ್ಲ. ಈ ಬಾರಿ ಬಿಜೆಪಿ ಜೆಡಿಎಸ್ ಮೈತ್ರಿ 28ಕ್ಕೆ 28 ಕ್ಷೇತ್ರದಲ್ಲಿ ಗೆಲ್ಲುತ್ತೆ. ಸುಳ್ಳು ಹೇಳುವ ಕಾರ್ಖಾನೆಯನ್ನ ಕಾಂಗ್ರೆಸ್ ಪಕ್ಷ ತೆರೆದಿಟ್ಟಿದೆ ಅಂತ ಹೇಳಿ ವಾಗ್ದಾಳಿ ನಡೆಸುವಂತ ಕೆಲಸವನ್ನ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಮಾಡಿದ್ದಾರೆ. ಸುಳ್ಳು ಅಂದ್ರೆ ಕಾಂಗ್ರೆಸ್, ಕಾಂಗ್ರೆಸ್ ಅಂದ್ರೇನೆ ಸುಳ್ಳು, ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿರೋದು ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ. ಹಾಗೇನೆ ನನ್ನ ವಿರುದ್ಧ ಎಲ್ಲಾ ಚುನಾವಣೆಯಲ್ಲೂ ಷಡ್ಯಂತ್ರ ನಡೀತಾ ಇದೆ, ಈ ಬಾರಿಯೂ ಷಡ್ಯಂತ್ರ ಆಗಿದೆ, ಆದ್ರೂ ಗೆದ್ದು ಬರ್ತೇನೆ. ಜನ ಮತ್ತು ಪಕ್ಷದ ಕಾರ್ಯಕರ್ತರು ನನ್ನ ಕೈ ಹಿಡಿತಾರೆ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಪ್ರತಿ ತಿಂಗಳ 6,000 ರೂಪಾಯಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಪ್ರತಿ ತಿಂಗಳ 6,000 ರೂಪಾಯಿ. ಜನಕ್ಕೂ ಅರ್ಥ ಆಗ್ತದೆ. ಇವರು ಆಗಲಾರದ್ದು ವೋಟ್ ಸಲುವಾಗಿ ಹೇಳ್ತಾರೆ. ಇವರು ಕೊಡೋರಲ್ಲ, ಇವರು ಸುಳ್ಳುಗಾರರು. ಸುಳ್ಳು ಅಂದರೆ ಕಾಂಗ್ರೆಸ್ಸು, ಕಾಂಗ್ರೆಸ್ ಅಂದರೆ ಸುಳ್ಳು. ಈ ಕಾಂಗ್ರೆಸ್ ನಾವು ಯಾಕೆ ಮಾತಾಡ್ದಂಗೆ ಮಾತಾಡ್ತೀವಿ ಅಂದರೆ ಸುಳ್ಳು ಹೇಳ್ದಾವ ಅಂತ ಅರ್ಥ. ಅದು ಅಂದರೆ ಅಷ್ಟು ಪ್ರಮಾಣದಲ್ಲಿ ಕಾಂಗ್ರೆಸ್ ಅಂದರೆ ಸುಳ್ಳು ಅಂತಾಗಿದೆ. ಎರಡನೇದು, ಇವ್ರು ಏನೇ ಹೇಳಿದ್ರು ಅದಕ್ಕೇನು ಮಹತ್ವ ಇಲ್ಲ. ಯಾಕಂದರೆ ಇವ್ರು ಎಲ್ಲಿಯೂ ಅಧಿಕಾರಕ್ಕೆ ಬರೋರಲ್ಲ, ಏನಲ್ಲಿ ಇವರು. ನಾನು ಇವತ್ತು ನಿಮಗೆ ಭವಿಷ್ಯ ಹೇಳ್ತಾ ಇದ್ದೇನೆ. ಇದನ್ನು ರೆಕಾರ್ಡ್ ಅಂತೂ ನಿಮ್ಮಲ್ಲಿ ಹಾಕೇ ಆಗ್ತಿರ್ತದೆ. ಆ ರೆಕಾರ್ಡ್ ಆಮೇಲೆ ಹಚ್ಚಿರಿ. ಹೋದ ಸರ್ತಿ 52 ಸೀಟ್ ಬಂದಿದ್ರಿ ಇವರು. ಹೋದ ಸರ್ತಿಕ್ಕಿಂತ ಕಮ್ಮಿ ಬರ್ತಾರೆ ಈ ಸರ್ತಿನೂ ಅಧಿಕೃತ ವಿರೋಧ ಪಕ್ಷನೂ ಆಗುದಿಲ್ಲ ಕಾಂಗ್ರೆಸ್ ಪಾರ್ಟಿ. ಮತ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.